ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಈ ಮಧ್ಯೆ ಸಿದ್ದರಾಮಯ್ಯ ಬಣದ ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ. ಇದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಕೆರಳಿಸಿದೆ. ಹೈಕಮಾಂಡ್ಗೆ ಹೇಳಿದ್ರು ಏನು ಮಾಡಲು ಆಗ್ಲಿಲ್ಲ. ಹಾಗಾಗಿ ಅಳೆದು ತೂಗಿ ಯೋಚಿಸಿರುವಂತಹ ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋಗಿರುವಂತಹ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಅದು ಸಿಎಂ ಸಿದ್ದರಾಮಯ್ಯ ಅವರನ್ನೇ ತಲೆ ಕೆಡಿಸಿದೆ. ಇಷ್ಟಕ್ಕೂ ಡಿಕೆ ಮಾಡಿರುವ ತಂತ್ರವಾದ್ರೂ ಏನು? ಅದು ಅವರ ವಿರೋಧಿಗಳಿಗೆ ಆತಂಕ ಹೆಚ್ಚಿಸಿರೋದಾದ್ರೂ ಯಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರ ಸಿಎಂ ಕುರ್ಚಿ ಕದನ ಕಾವೇರಿದೆ. ಇಬ್ಬರು ನಾನಾ ನೀನಾ ಅಂತ ಹೇಳಿ ಪ್ರತಿಷ್ಠೆಗೆ ಇಳಿದಿದ್ದಾರೆ. ಈಗ ಕುರ್ಚಿಯನ್ನ ಭದ್ರ ಮಾಡಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗ ಶಾಸಕರನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೆ ತಾವೇ ಅವರನ್ನ ವಿದೇಶಕ್ಕೆ ಕಳಿಸಿರುವಂತಹ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಆದರೆ ಸಿಎಂ ಅವರೇ ಕಳಿಸಿದ್ದಾಗಿ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಹೇಳಿದ್ದಾರೆ. ಈಗ ಅಳೆದು ತೂಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಕ್ ನೀಡಿದ್ದಾರೆ. ಅದೇನಂದ್ರೆ, ವಿದೇಶಕ್ಕೆ ಇರುವಂತಹ ಸಿಎಂ ಬೆಂಬಲಿಗ ಶಾಸಕರ ಸುತ್ತಲೂ ಡಿಕೆ ಶಿವಕುಮಾರ್ ಅವರು ಗೂಢಾಚಾರಿಗಳನ್ನ ಕಳಿಸಿದ್ದಾರೆ. ಶಾಸಕರ ಪ್ರತಿ ಹೆಜ್ಜೆಯನ್ನ ನೋಡಿ ತಮಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗ ಶಾಸಕರಿಗೆ ಭಾರೀ ಸಂಕಷ್ಟವನ್ನ ತಂದೊಡ್ಡಿದೆ. ಅವರು ಎಲ್ಲಿ ಏನು ಮಾಡಿದ್ರು ಡಿಕೆಗೆ ಮಾಹಿತಿ ರವಾನಿಸಲಾಗ್ತಿದೆ ಎನ್ನಲಾಗಿದೆ. ಇದನ್ನ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಕಳಿಸುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಕದನ ಮತ್ತಷ್ಟು ಕಾವೇರಿದ್ದು, ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗ ಶಾಸಕರನ್ನ ವಿದೇಶಕ್ಕೆ ಕಳಿಸಿದ್ರೆ ಅವರನ್ನೇ ಓವರ್ಟೇಕ್ ಮಾಡಲು ಡಿಕೆ ಪ್ರತಿತಂತ್ರವನ್ನ ಮಾಡಿದ್ದಾರೆ. ಇದನ್ನೆಲ್ಲ ಸ್ಪಷ್ಟವಾಗಿ ಅರಿತಿರುವಂತಹ ಅನುಭವಿ ಸಿದ್ದರಾಮಯ್ಯ ಅವರು ಮತ್ತೇನು ತಂತ್ರವನ್ನ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.